ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಸಾಕಷ್ಟು ಸಲ ನಮಗೆ ಆರೋಗ್ಯದ ಸಮಸ್ಯೆ ಬಂದಾಗ ನಾವು ಪರಿಹಾರವನ್ನು ಹುಡುಕೋದನ್ನು ಬಿಟ್ಟು ಹಣೆ ಬರಕ್ಕೆ ಬೈಯೋದಕ್ಕೆ ಶುರು ಮಾಡ್ತೀವಿ. ಸಕ್ಸಸ್ನ ದಾರಿಯಲ್ಲಿ ಸಂಘರ್ಷ ಮಾಡೋದನ್ನು ಬಿಟ್ಟು ನನಗೆ ಸಕ್ಸಸ್ ಆಗದೇ ಇರೋದಕ್ಕೆ ಏನೆಲ್ಲ ಕಾರಣ ಇದೆ, ನನ್ನ ದೈವನೇ ಕಾರಣ ಇದೆ ಅಂತ ಹೇಳಿ ಮತ್ತೆ ದೈವವನ್ನು ಹೊಳೆಯುತ್ತೀವಿ. ಅದಾದ ನಂತರ ಜೀವನದಲ್ಲಿ ಏನಾದರೂ ಕಷ್ಟ ಬಂತು, ಸಂಘರ್ಷ ಇದೆ, ಹೋರಾಟ ಇದೆ, ಹತಾಶೆ ಇದೆ, ನಿರಾಶೆ ಇದೆ, ಇದೆಲ್ಲವನ್ನೂ ಬಂದಾಗಲೂ ಸಮೇತ ನಮ್ಮ ಹತ್ರ ಇರುವಂಥದ್ದು ಒಂದು ಅಸ್ತ್ರವನ್ನು ನಾವು ಉಪಯೋಗ ಮಾಡ್ತೀವಿ. ಅದು ಯಾವುದು ಅಂದರೆ ಪರಮಾತ್ಮ ಅಂತೇಳಿ. ಹಾಗಾದರೆ ಯೋಚನೆ ಮಾಡ್ರಿ, ನಾವು ನಮ್ಮ ಮಕ್ಕಳಿಗೆ ಯಾವತ್ತೂ ಸಮೇತ ಕೆಟ್ಟದನ್ನು ಬಯಸೋದಿಲ್ಲ. ನನ್ನ ಮಗು ಹೆಂಗಾದ್ರೂ ಇರಲಿ, ಆದರೆ ಅದಕ್ಕೆ ಒಳ್ಳೆಯದನ್ನೇ ಬಯಸ್ತೀನಿ, ನಾನು ಒಳ್ಳೆಯ ಅವಕಾಶಗಳನ್ನೇ ಕೊಡ್ತೀನಿ, ಒಳ್ಳೆಯ ವ್ಯವಸ್ಥೆಯನ್ನು ಸಮೇತ ನಾವು ಕೊಡ್ತೀವಿ. ಸೊ ಸೇಮ್ ಅದೇ ರೀತಿ ನಾವು ಆ ಪರಮೇಶ್ವರನ ಮಕ್ಕಳು ನಾವಿದ್ದೀವಿ. ಹಾಗಾದ್ರೆ ಪರಮಾತ್ಮ ನನ್ನ ಹಣೆ ಬರ ಯಾಕೆ ಈ ರೀತಿ ಮಾಡ್ದ, ಅಥವಾ ನನ್ನ ಸಂಘರ್ಷಕ್ಕೆ ಯಾರು ಕಾರಣ ಇರ್ಬೋದು? ಇದೆಲ್ಲದರ ಮೂಲ ಕಾರಣ ಯಾವುದು ಅಂದ್ರೆ ನನ್ನ ಕರ್ಮಗಳು. ಹಾಗಾಗಿ ಯೋಚನೆ ಮಾಡೋದು ಎಲ್ಲಿ ನೀವು ಫೋಕಸ್ ಮಾಡ್ರಿ ಅಂದ್ರೆ ನನ್ನ ಕರ್ಮಗಳು ಏನಾದರೂ ಅಲ್ಲಿ ಇಲ್ಲಿ ಎಡವಟ್ಟಾದ್ರೆ ನನ್ನ ಹಣೆ ಬರ ಇದೆ ನೋಡ್ರಿ, ಅದು ಎಡವಟ್ಟಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಸಮೇತ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ. ನಾನಿವತ್ತು ಬಹಳ ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ಯಾವುದೋ ಕಾಲಘಟ್ಟಕ್ಕೆ ನಾನು ಯಾರಿಗೋ ನೋವನ್ನು ಕೊಟ್ಟಿರ್ಬೋದು, ಆದರೆ ಇವತ್ತಿಗೂ ಸಮೇತ ಪರಮೇಶ್ವರ ಆ ನೋವಿನಿಂದ ಹೊರತರುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಆ ಅವಕಾಶಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ರೆ ಹೊರತಾಗಿ ನೀವು ದೈವವನ್ನು ಹಳೆಯೋದ್ರಿಂದ, ಪರಮಾತ್ಮನನ್ನು ಬೈಯೋದ್ರಿಂದ, ಅಥವಾ ದೇವರೇ ಇಲ್ಲ ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ ಆ ಪರಮಾತ್ಮನಿಗಾಗಲಿ ಬ್ರಹ್ಮಾಂಡಕ್ಕಾಗಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಆದರೆ ವ್ಯತ್ಯಾಸ ಆಗೋದು ಯಾರಿಗೆ ಅಂದ್ರೆ ನಮಗೆ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ರಿ. ಒಳ್ಳೆಯದನ್ನೇ ಯೋಚನೆ ಮಾಡಿದರೆ ಒಳ್ಳೆಯದ್ದೇ ಆಗುತ್ತೆ. ಹಾಗಾಗಿ ಇಲ್ಲಿ ತನಕ ಯಾವ ಥಾಟ್ಸ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರಿ, ಅದನ್ನು ಬಿಟ್ಟು ಕೇವಲ ಸಕಾರಾತ್ಮಕ ವಿಚಾರಗಳನ್ನು ಮಾಡಿ ನೋಡ್ರಿ, ನಿಮ್ಮ ಜೀವನ ಚಮತ್ಕಾರದಿಂದ ತುಂಬುತ್ತೆ. ಹಾಗಾಗಿ ಮಿರಾಕಲ್ಸ್ಗಳು ಇದೇ ಜಗತ್ತಲ್ಲಿ ಆಗುತ್ತೆ. ಹಾಗಾಗಿ ನೋಡ್ತಾ ಬೆಳೆದವರು ನಮ್ಮ ಹತ್ರ ಸಾಕಷ್ಟು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದ್ರೆ ನಾನು ಯಾಕೆ ಬೆಳೀತಾ ಇಲ್ಲ ಅಂದ್ರೆ ನನ್ನ ಒಳಗಿನ ಎನರ್ಜಿ ಇದೆ ನೋಡ್ರಿ, ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಸಾಕಷ್ಟು ಅವಕಾಶ ಬ್ರಹ್ಮಾಂಡನೇ ನಿಮಗೆ ಕೊಡ್ತಾ ಇದೆ. ಹಾಗಾಗಿ ನೀವು ನಿಮ್ಮ ಲೈಫ್ನಲ್ಲಿ ಏನಾದರೂ ಎಲ್ಲ ಏರಿಯಾಗಳಲ್ಲಿ ಪರಿವರ್ತನೆ ಆಗಬೇಕಂತ ಯೋಚನೆ ಮಾಡಿದರೆ ಒಂದು ಏರಿಯಾ ಬಹಳ ಅದ್ಭುತ ಇದೆ. ಅದು ಯಾವುದಂದ್ರೆ ಸ್ಪಿರಿಚುವಲ್ ಏರಿಯಾ, ಆಧ್ಯಾತ್ಮಿಕ ಏರಿಯಾ ಇದೆ ನೋಡ್ರಿ, ಅದು ಎಲ್ಲವನ್ನ ಕವರ್ ಮಾಡುತ್ತೆ. ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ 3 ದಿನಗಳ ಕಾಲ ಒಂದು ಅದ್ಭುತವಾಗಿರುವಂಥ ಆಫ್ಲೈನ್ ಶಿಬಿರವನ್ನು ನಾವು ತಗೊಂಡು ಬರ್ತಾ ಇದ್ದೀವಿ. ಇಲ್ಲಿ ಮಾಡೋದು ಏನು ಅಂದ್ರೆ ಆಧ್ಯಾತ್ಮಿಕ ರಹಸ್ಯದೊಂದಿಗೆ ನನ್ನ ಜೀವನವನ್ನು ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಬೇಕು, ನನ್ನ ಥಾಟ್ಸ್ಗಳನ್ನು ಯಾವ ರೀತಿ ನಾನು ಪರಿವರ್ತನೆ ಮಾಡ್ಕೊಳ್ಬೇಕು, ನಾನು ಪ್ರತಿದಿನನೂ ಬೆಳಗ್ಗೆ ಯಾವ ವರ್ಕನ್ನು ನನ್ನ ಮೇಲೆ ನಾನು ಮಾಡಬೇಕು, ರಾತ್ರಿ ಯಾವ್ದು ಮಾಡಬೇಕು ಅನ್ನುವಂಥ ಸಂಪೂರ್ಣ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟು ಪ್ರತಿಯೊಂದು ಹಂತದಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀವಿ. ಪ್ರತಿಯೊಬ್ಬರಿಗೂ ನಾನು ಆಹ್ವಾನವನ್ನು ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು.